ನಾಳೆಯಿಂದ ದೆಹಲಿಯಲ್ಲಿ ರೈತ ಕ್ರಾಂತಿ ಇನ್ನೂ ಕೂಡ ಜೋರಾಗುತ್ತೆ ಅಂತ ಈಗ ಆಲ್ರೆಡಿ ಈಗ ಪ್ರತಿಭಟನೆಯವರು ಮಾಡ್ತಾ ಇದ್ದಾರೆ. ಇದು ಇನ್ನೂ ಒಂದು ಹಂತಕ್ಕೆ ಹೋಗುತ್ತೆ ಅಂತ. ಮಾತುಕತೆಗೆ ನರೇಂದ್ರ ಮೋದಿ ಅವರು ಬರಲಿಲ್ಲ. ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು ಮಾತಾಡೋದಕ್ಕೆ, ಆದರೆ ನರೇಂದ್ರ ಮೋದಿ ಅವರು ಬರಲಿಲ್ಲ. ಆ ಕಾರಣಕ್ಕೆ ರೈತ ಪಡೆ ಏನು ಮಾಡ್ತಾ ಇದೆ, ದೆಹಲಿಗೆ ನುಗ್ಗುತ್ತಾ ಇದೆ. ಇದೀಗ ರೈತರೊಂದಿಗೆ 4 ಬಾರಿ ಸಂಧಾನ ಸಭೆ ಕೂಡ ವಿಫಲವಾಗಿದೆ. ರೈತರ ಬೇಡಿಕೆಗಳಿಗೆ ಒಪ್ಕೊಂಡಿದ್ದರೆ ಸಂಧಾನ ಸಕ್ಸಸ್ ಆಗ್ತಾ ಇತ್ತು, ಒಪ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಸಂಧಾನ ಫೇಲ್ಯೂರ್ ಆಗ್ತಾ ಇದೆ. 3 ಬೆಳೆಗಳಿಗೆ 5 ವರ್ಷ ಬೆಂಬಲ ಬೆಲೆಯ ಖಾತರಿಯನ್ನು ಕೇಂದ್ರ ಕೊಟ್ಟಿದೆ. ನೋಡಪ್ಪ, 3 ಬೆಳೆ 5 ವರ್ಷ ನಾವು ನಿಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಬೆಂಬಲ ಬೆಲೆ, ಅದನ್ನು ನಾನು ನಿಮಗೆ ಖಾತರಿ ಕೊಡ್ತೀನಿ. 3 ಬೆಳೆಗೆ ಬೇಳೆಕಾಳು, ಜೋಳ, ಹತ್ತಿ ಬೆಳೆ, ಇಷ್ಟಕ್ಕೆ ಮಾತ್ರ ನಾನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋದು. ನಾನು ಉಳಿದಕ್ಕೆ ನಾನು ಕೊಡಲ್ಲ ಅಂತ ಹೇಳಿದಾಗ MSP ವ್ಯಾಪ್ತಿಗೆ ಬರುವಂಥ 23 ಬೆಳೆಗಳಿಗೂ ಇದೇ ಖಾತರಿ ಕೊಡಿ. ನೀವೇ ಹೇಳಿದ್ದೀರಿ MSP ಕೊಟ್ಬಿಡ್ತೀವಿ ಅಂಥೇಳಿ. ಹಾಗಾದರೆ 23ರಲ್ಲಿ 3 ಬೆಳೆನ ಲೆಕ್ಕಕ್ಕೆ ನೀವು ಕನ್ಫರ್ಮ್ ಆಗಿ ಕೊಡೋದು. ನೀವು ಇನ್ನು 20 ಕೊಟ್ರಿ, ಇಲ್ಲಾಂದ್ರೆ ಇಲ್ಲಣ್ಣ, ಇದು ಬೇಡ ಸ್ವಾಮಿ ನಮಗೆ. ನೀವೇ ಹೇಳಿದಿರಿ MSP 23 ಬೆಳೆ ಕೊಡ್ತೀವಿ ಅಂತ ಹೇಳಿ. ಈಗ 3 ಬೆಳೆಗೆ 5 ವರ್ಷದವರೆಗೂ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು 20 ಬೆಳೆಗಳ ಕಥೆ ಏನು? ಹತ್ತಿ ಕೊಡ್ತೀನಿ, ಜೋಳ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ಅಂದರೆ ನಾವೇನು ಮಾಡಬೇಕು? ನಮಗೆಲ್ಲ ಬೆಳೆಗಳಿಗೂ ಕೂಡ ಇಂಥದ್ದೇ ಖಾತರಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾಳೆಯಿಂದ ರೈತರ ಹೋರಾಟ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡ ಶರ್ವನ್ ಸಿಂಗ್ ಪಂಧೇರ್ ಏನು ಹೇಳ್ತಾರೆ ಅಂದರೆ, ನಾವು ದೆಹಲಿಗೆ ರೀಚ್ ಆಗಬಾರ್ದು, ಪ್ರವೇಶ ಮಾಡಬಾರ್ದು ಅಂತ ಹೇಳಿ ನೋಡಿಕೊಳ್ಳದೆ ಕೇಂದ್ರದ ನಡೆ. ಈಗ ನೀವು ರೈತರೊಂದಿಗಿನ ಸಭೆಯಲ್ಲಿ ಪರಿಹಾರ ಕೊಡದೇ ಇದ್ದರೆ ದೆಹಲಿ ಚಲೋ ಮಾಡ್ತೀವಿ. ನಾವು ದೆಹಲಿ ಚಲೋ ಅಥವಾ ದೆಹಲಿ ಪ್ರವೇಶ ಮಾಡ್ತಾ ಇದ್ದಂತೆಯೇ ಟ್ರ್ಯಾಕ್ಟರ್ಗಳ ಟೈರ್ಗಳ ಮೇಲೆ ಗುಂಡುಗಳ ಸುರಿಮಳೆ ಆಗುತ್ತೆ. ಹರಿಯಾಣ DGP ಹೇಳಿದ್ದಾರೆ, ರೈತರ ಮೇಲೆ ಟಿಯರ್ ಗ್ಯಾಸ್ ಉಪಯೋಗಿಸಿಲ್ಲ. ಹಾಗಾದರೆ ಯಾರಪ್ಪ ಟಿಯರ್ ಗ್ಯಾಸ್ ಹಾಕ್ತಾ ಇರೋದು? DGP ಮಾತಾಡ್ತಾ ಇದ್ದಾರೆ ಟಿಯರ್ ಗ್ಯಾಸೇ ಹಾಕಿಲ್ಲ ಅಂತ. ವಿಡಿಯೋಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸಿಡಿತಾ ಇದ್ದಾರೆ ರೈತರ ಮೇಲೆ ಟಿಯರ್ ಗ್ಯಾಸ್ಗಳು. ಪೊಲೀಸರು ಅಲ್ಲದೆ ಬೇರೆಯವ್ರು ಯಾರು ಹಾಕ್ತಿದ್ದಾರೆ? ಹಾಗಾದರೆ ಯಾರು ಹಾಕ್ತಾ ಇದ್ದಾರೋ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ಹರಿಯಾಣದ ವಸ್ತುಸ್ಥಿತಿ ಕಾಶ್ಮೀರದಂತೆ ಆಗಿಬಿಟ್ಟಿದೆ. ಫೆಬ್ರವರಿ 21ರಂದು ದೆಹಲಿ ಚಲೋ ನಾವು ಮಾಡ್ತೀವಿ, ಈ ಹೋರಾಟ ಮಾಡಿಯೇ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಕೇಂದ್ರದ 3 ಬೆಳೆಗಳ 23 ಬೆಳೆಗೆ MSP ಅಂತ ಹೇಳೋದು, ಇಲ್ಲಿ 3 ಬೆಳೆಗಳಿಗೆ 5 ವರ್ಷ ನಾವು ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತೀವಪ್ಪ ಅಂತ ಹೇಳಿದ್ರೆ, ಉಳಿದ ಬೆಳೆಗಳಿಗೂ ಇದನ್ನು ವಿಸ್ತರಿಸಿ ಅಂತ ಕೇಳಿಕೊಂಡ್ರೆ ಆ ಬೇಡಿಕೆ ಈಡೇರಿಸಿಲ್ಲ ಅಂದರೆ 23 ಬೆಳೆಗಳಲ್ಲಿ ಬರೀ 3 ಬೆಳೆಗೆ ನಾವು ಕನಿಷ್ಠ ಬೆಂಬಲ ಬೆಲೆ ಇಟ್ಕೊಂಡು ಏನು ಮಾಡೋಣ? ಏನಾದರೂ ದೆಹಲಿ ಚಲೋ ವೇಳೆಯಲ್ಲಿ ಅವಘಡಗಳಾದರೆ ಕೇಂದ್ರ ಸರ್ಕಾರನೇ ಹೊಣೆ ಹೊತ್ಕೊಳ್ಬೇಕಾಗತ್ತೆ ಅಂತ ಕೂಡ ಅವರು ಮಾತಾಡಿದ್ದಾರೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ, MSP ವ್ಯಾಪ್ತಿಗೆ ಬರ್ತಕ್ಕಂಥ 23 ಬೆಳೆಗಳಿಗೂ ಕೂಡ ಇಂಥ ನಮಗೆ ಖಾತ್ರಿ ಬೇಕು. MSP ಇಲ್ಲ ಅಂತಲ್ಲ ಇಲ್ಲಿ ವಿಷಯ, ಬಹಳ ಸೂಕ್ಷ್ಮ ವಿಷಯ ಇದು. MSP ಕೊಟ್ಟಿದ್ದೀವಿ 23 ಬೆಳೆಗಳಿಗೆ ಅಂತ ಹೇಳ್ತಾರೆ. 1 ವರ್ಷ ಕೊಡಬಹುದು, 1 ವರ್ಷ ಕೊಡದೇ ಇರಬಹುದು. ನಮ್ಗೆ ಈ ಥರದ್ದು ಬೇಡ. ನಮಗೆ ಈ ಕಥೆಗಳು 23 ಬೆಳೆಗಳಿಗೂ ಕೂಡ ಒಂದು ಖಾತ್ರಿ ಸಿಗಲಿ, ನಮಗೆ ಎನ್ಶೋರ್ ಆಗ್ಬೇಕು. ನಮಗೆ ಕೊಡ್ತಾರೆ ಈ ಬೆಳೆಗಳಿಗೆ. ಆಗ ನಮಗೆ ಬೆಳೆಯೋರ್ಗೂ ಒಂದು ಹುಮ್ಮಸ್ಸಿರುತ್ತೆ, ಒಂದು ಖಾತ್ರಿ ಇರುತ್ತೆ, ನಮಗೆ ಮೋಸ ಆಗಲ್ಲ ಅಂತ ಇರುತ್ತೆ. ಅಕಸ್ಮಾತ್ ಮಾರ್ಕೆಟಲ್ಲಿ ಮೋಸ ಆಯಿತಾ, ಸರ್ಕಾರ ಬೆಲೆ ಕೊಟ್ಟಾಗ ಅದು ನಾವು ಸರಿದೂಗಿಸ್ಕೊಳ್ಬಹುದಾಗುತ್ತೆ ನಮ್ಮ ನಷ್ಟನ ಅಂತ. ಸ್ವಾಮಿನಾಥನ್ ವರದಿ ಹೊರತು ಬೇರೆ ಪ್ರಸ್ತಾಪವನ್ನು ಒಪ್ಪಲ್ಲ. ಸ್ವಾಮಿನಾಥನ್ ಜ್ಞಾನಪೀಠ, ಈಗ ಸ್ವಾಮಿನಾಥನ್ ಚೆಕ್ ಭಾರತ ರತ್ನ ಬಂತಲ್ಲ ಸ್ವಾಮಿನಾಥನ್ ಅವರಿಗೆ, ಅವರು ಏನು ಸೂತ್ರ ಕೊಟ್ಟಿದ್ರೋ ಆ ಸೂತ್ರವನ್ನು ಮಾತ್ರ ನಾವು ಒಪ್ಕೊಳ್ಳೋದು, ಬೇರೆ ಸೂತ್ರ ಒಪ್ಪಲ್ಲ. ಬೇಡಿಕೆ ಈಡೇರೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. तक सवाल है सरकार का। तो जब हमने 13 को दिल्ली कूच का कार्यक्रम रखा था, तो इससे 10 दिन पहले से हरियाणा पूरी तरह खनौरी और ये शंभू बॉर्डर को सील करना शुरू कर दिया था। तो सरकार की मंशा पूरी क्लियर हो चुकी थी भी वो किसी भी कीमत पर हमें दिल्ली नहीं जाने देंगे। तो यही हमारे बीच सबसे बड़ा गतिरोध है। अगर किसानों से बातचीत करके आपको समाधान नहीं ढूंढना है, तो कम से कम ये धर्मनिरपेक्ष देश है, सभी का देश है, संविधान के अनुसार सभी को बात करने का हक है। हमें फिर दिल्ली भी तो जाने दिया जाए ना, क्यों नहीं जाने दिया? तो ये जिस तरह से उन्होंने बैरिकेटिंग की, जिस तरह से आगे हम बढ़े तो रबट की फायर हुए, हमारे ऊपर शेलिंग हुई बहुत बड़ी तादाद पर, और उसके ऊपर बहुत सी हमने बुलेट चलने की भी पुष्टि हो चुकी है। अभी बुलेट